ಮಾಸ್ಟರ್ ಹಿಮ್ನರೇಶ್ ಇಲ್ಲ ಫೋನ್ ಒಳಗೆ ನನ್ಗೆ ಹೇಳ್ಬಿಟ್ಟಿದ್ರು ನಿಮ್ಮಿಬ್ಬರಿಗೆ 2 ಒಂಟೆ ಬೇಕು ಅನ್ಬಿಟ್ಟು ಅದಕ್ಕೆ ನಾನು ತಂದ್ಬಿಟ್ಟು. ನಮ್ಗೆ ಒಂದೇ ಒಂದು ಒಂಟೆ ಸಾಕು, ಯಾಕೆಂದ್ರೆ ಇದು ಚಿಕ್ಕ ಹುಡುಗ ನಮ್ಮ ಮಧ್ಯದಲ್ಲಿ ಕೂತ್ಕೊಂಡು ಕರ್ಕೊಂಡು ಹೋಗ್ಬೋದು, ಅದಕ್ಕೇನೆ. ಆಮೇಲೆ ಅದು ಸೇಫ್ ಆಗೂ ಇರುತ್ತೆ. ಮಗು ಅಂತ ಯಾರಿಗೆ ಹೇಳ್ತಿದ್ದೀರಾ ಮಾಸ್ಟರ್? ನಮ್ಮಲ್ಲಿ ಇಲ್ಲಿ ಪ್ರಿನ್ಸ್ಗೆ ಯುವರಾಜ ಅಂತ ಕರೀತಾರೆ ಗೊತ್ತಾ? ಈಗ ಹೋಗೋಣ ಬನ್ನಿ. ವಿಕಿ, ಜೋಪಾನ. ಅರೆ ವಿಕಿ, ಇಲ್ಲ ಪತ್ಲು, ಅವನು ಬಿದ್ದೋಗ್ಬಿಡ್ತಾನೆ ಅಷ್ಟೇ. ಬೇಗ ಬಾರ ಹೋಗೋಣ. ವಿಕಿ ಅಂತ ಕರಿಬೇಡ ಕಣ, ಅವನು ರಾಜ್ಕುಮಾರ ಪ್ರಿನ್ಸ್ ಅಂತ ಕರಿಯ ನೀನು. ಅಣ್ಣ ದಯವಿಟ್ಟು ಒಂಟೆ ಹಿಂದಕ್ಕೆ ಹೋಗ್ಬೇಡಿ, ಆಮೇಲೆ ಕಟ್ಟೆಗೆ ಹೋದಂಗೆ ಹಿಂದಕ್ಕೆ ಹೋಗ್ಬಿಡ್ತಾರೆ. ಮೇಲೆ ಕೂತ್ಕೊಳ್ಳಿ ಅಣ್ಣ. ಬರ ಕೂತ್ಕೋ. ಫಾಲ ಮಾಡು. ಕುಮಾರ್ ಸರ್ ನಿಂತ್ಕೊಳ್ಳಿ ಸರ್, ನಾವೆಲ್ಲರೂ ಒಟ್ಟಿಗೆ ಹೋಗೋಣ. ನಿಂತ್ಕೊಳ್ಳಿ ಸರ್. ಈಗ ನೀನ್ ನಿಲ್ಲಿಸ್ತೀಯೋ ಇಲ್ಲ 4 ಬಿಡ್ಲೋ ನಿನಗೆ? ಒಬ್ಬ ಪ್ರಿನ್ಸ್ ಹತ್ರ ಈ ತರ ಎಲ್ಲ ಮಾತಾಡಬಾರ್ದು. ಬ್ಯಾಡ್ ಮ್ಯಾನರ್ಸ್. ನಾನು ಕ್ಯಾಮಲ್ ರೇಸ್ ಅಲ್ಲಿ ಚಾಂಪಿಯನ್. ನೀವು ಭಯ ಪಡೋ ಅವಶ್ಯಕತೆನೇ ಇಲ್ಲ. ಕುಮಾರ್ ಸರ್, ನನ್ನ ಮಾತನ್ನ ದಯವಿಟ್ಟು ಕೇಳಿ, ಇಲ್ಲಾಂದ್ರೆ ತಗೊಳ್ಳಿ. ನೀನು ಇದಕ್ಕೆ ಲಾಯಕ್ಕಾಗಿದೆಯಾ? ಪ್ರಿನ್ಸ್ ಆಗಿದ್ರೆ ನಿನ್ನ ಊರಿಗಾಗಿರ್ಬೋದು. ನೀನ್ ನನಗೆ ಸ್ಟೂಡೆಂಟು. ನಿನ್ನ ಸುರಕ್ಷಿತವಾಗಿ ನಿಮ್ ಊರಿಗೆ ತಲುಪಿಸೋದು ನಮ್ ಜವಾಬ್ದಾರಿ ಆಗಿದೆ. ತುಂಟು ಹುಡ್ಕೊಂತಾರ ನನ್ನ ಹತ್ರ ಕಿರಿಕ್ ಮಾಡಕ್ ಬರ್ಬೇಡ ನೀನು. ಮುಂದೆ ನೀನು ರಾಜ ಆಗೋ ಅಂತವನು. ಈ ತರ ನೀನ್ ಬಿಹೇವ್ ಮಾಡ್ಲೇಬಾರ್ದು. ಪ್ರಿನ್ಸ್ ತರನೇ ಬಿಹೇವ್ ಮಾಡ್ಬೇಕು, ಗೊತ್ತಾ ನಿನ್ಗೆ? ಒಟ್ಟು ಕೋಪ ಮಾಡ್ಕೋಬೇಡ ಕಣೋ, ಸಿಟ್ ಮಾಡ್ಕೋಬೇಡ, ಕಂಟ್ರೋಲ್ ಮಾಡ್ಕೊಳೋ ಪ್ಲೀಸ್. ಕಂಟ್ರೋಲ್. ಅವರು ಪ್ರಿನ್ಸ್ ಕಣೋ. ಓ ಸರಿ. ಅರೆ ಇದೇನೋ ಇದು? ಮೊಟೋ ಇದು ಟರ್ನಾಡೋ ಕಣೋ. ಪತ್ಲು ಏನೋ ಮಾಡೋದೀಗ? ವೆಲ್ಕಮ್ ಪ್ರಿನ್ಸ್, ವೆಲ್ಕಮ್. ನಾನು ತುಂಬಾ ಹೊತ್ತಿಂದ ನಿನಗೋಸ್ಕರ ಕಾಯ್ತಾ ಕೂತಿದ್ದೀನಿ ಗೊತ್ತಾ? ಕೂತ್ಕೊಂಡಿಲ್ಲ, ನೀನು ನಿಂತ್ಕೊಂಡಿದ್ಯಾ. ಅಯ್ಯ ದೇರಿಗೆ, 2 ಒಂದೇ ಕಣಲೇ. ನಿನಗೆ ಸ್ವಾಗತ, ಸುಸ್ವಾಗತ. ಬಾರ. ಯಾರೇನು? ನಿಂಗೇನ್ ಬೇಕಾಗಿದೆ? ಓಹೋ, ನಾನು ಯಾರು ಎಂಥವನು ತಿಳ್ಕೊಳ್ಳೋ ಅವಶ್ಯಕತೆ ನಿನಗಿಲ್ಲ ಕಣ. ಕುಮಾರ ವಿಕ್ರಮ ಪ್ರತಾಪನ್ನ ನನ್ನ ಹ್ಯಾಂಡ್ ಓವರ್ ಮಾಡಿ ನೀವಿಬ್ರು ಇಲ್ಲಿಂದ ಕಳಿಸ್ಕೊಟ್ರಲೇ. ನಾವಂತೂ ರಾಜ್ಕುಮಾರನ್ನ ಖಂಡಿತ ನಿನ್ನ ವಶಕ್ಕೆ ಒಪ್ಸೋದೇ ಇಲ್ಲ. ನಾನು ಯಾವಾಗ್ಲೂ ಹೇಳ್ತಾನೆ ಇರ್ತೀನಿ, ಎಲ್ಲಿವರೆಗೂ ಜೀವ ಅನ್ನೋದಿರುತ್ತೋ ಅಲ್ಲಿವರೆಗೂ ಮಜಾ ಮಾಡ್ತಾ ಇರ್ಬೇಕು. ಆಮೇಲೆ ನನ್ನನ್ನು ದೂಷಿಸ್ಬೇಡಿ, ನನಗೆ ಅವಕಾಶ ಕೊಟ್ಟಿಲ್ಲ ಇವನು ಅಂತ. ನಿಮ್ಮ ಕೊನೆ ಸರ್ತಿ ಹೇಳ್ತಾ ಇದ್ದಾರೆ, ಹೊರಟೋಗೆ. ನಾವು ನಿನ್ಗೆ ಕೊನೆ ಸಾರಿ ಹೇಳ್ತಾ ಇದ್ದೀವಿ, ಇಲ್ಲಿಂದ ಹೊರಟೋಗು. ನನ್ನನ್ನ ಎದುರು ಹಾಕೊಂಡು ಯಾವನು ಬದುಕಕ್ ಸಾಧ್ಯ ಇಲ್ಲ ಕಣ. ಈ ಜಗತ್ಗೆ ಬೇಕಾಗಿರೋದು ನಾನು, ನನಗ್ ಜಗತ್ ಬೇಕಾಗಿಲ್ಲ ಕಣಲೇ. ನಾನು ಯಾರು ಅಂತ ತಿಳ್ಕೋಬೇಕು ಅಂತ ಆಸೆ ನನ್ರು. ಆಯ್ತು ಬಂದ್ರು ಹೇಳೇ ಬಿಡ್ತೀನಿ. ಇವನು ನಮ್ ತಂದೆಯವರ ಚಿಕ್ಕಮ್ಮ ಅಕುಮ ಅಂತ. ಇವನಿಂದ ಬಚಾವಾಗೋಕೆ ನಾವು ಸೀಕ್ರೆಟ್ ದಾರಿನಲ್ಲಿ ಹೋಗ್ತಿದ್ವಿ. ಆದ್ರೆ ಇವನಿಗೆ ಯಾರೋ ವಿಷಯ ತಿಳಿಸಿದ್ದಾರೆ. ಅವನನ್ನ ವಿಚಾರಿಸ್ಕೊಳ್ತೀವಿ. ಮೊಟು, ಇವನ್ನ ಬಿಡದ್ ಬೇಡ ಕಣ. ಅಯ್ಯ 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 ಅಯ್ಯ
ಅಯ್ಯ ಚಟಾಪಟ ಅಂತ ಹೊಡೆದ್ಬಿಟ್ರಲ್ಲ. ಬಾಯ್ ಬಾಯ್ ಕುಮಾರ್. ಇದು ಸ್ಯಾಂಡ್ ವೈಪರ್. ಒಂದ್ಸಾರಿ ಕಚ್ತು ಅಂದ್ರೆ ಅದ್ರ ವಿಷಯ ನಿನ್ ಹೊಟ್ಟೆ ಒಳಗಡೆ, ಆಮೇಲೆ ನಿನ್ ಕಥೆ ಅಷ್ಟೇನೆ. ನಾನ್ ನಿಮ್ಗೆ ಹೇಳಿದ್ದೆ, ಎಲ್ಲಿವರೆಗೂ ಜೀವ ಇರುತ್ತೋ ಮಜಾ ಮಾಡ್ಬಿಡಿ, ಆಮೇಲೆ ನನ್ನ ದೂಷಿಸ್ಬೇಡಿ. ಒಂದೇ ಒಂದು ಅವಕಾಶನೂ ಕೊಡ್ಲಿಲ್ಲ ಅಂತ. ಆದ್ರೆ ನೀವು ನನ್ನ ಮಾತ ಕೇಳಲಿಲ್ಲ. ಏನ್ ನಡೀತಾ ಇದೆ ಇಲ್ಲಿ? ಅಯ್ಯೋ, ಮಹಾರಾಜರನ್ನ ಎಲ್ಲಿ ಬಚ್ಚಿಟ್ಟಿರ್ಬೋದು ಅಂತ. ನನಗೇನು ಗೊತ್ತು? ಯುವರಾಜರು ಬಂದ್ರು. ನಮ್ಮ ಯುವರಾಜರು ಬಂದ್ಬಿಟ್ರು. ನಮ್ಮ ಯುವರಾಜರು ಬಂದ್ರು. ಕುಮಾರ ವಿಕ್ರಮ ಪ್ರತಾಪ ಸಿಂಗ್ ಅವರಿಗೆ ಜಯವಾಗಲಿ. 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 ಯುವರಾಜರೇ, ನೀವು ಕೊನೆಗೂ ಬಂದ್ಬಿಟ್ರಿ, ಒಳ್ಳೇದೇ ಆಯ್ತು. ಅಕುಮ ನಮ್ಮ ಮಹಾರಾಜರನ್ನ ಗೊತ್ತಿಲ್ಲ ಅದೆಲ್ಲಿ ಬಂಧಿಸಿಟ್ಟಿದ್ದಾನೆ ಅಂತ. ಕೂತ್ಕೊಳ್ಳಿ ಯುವರಾಜರೇ. ಇವತ್ತಿಂದ ಈ ರಾಜ ಸಿಂಹಾಸನ ನಿಮ್ಮದು. ಆದಷ್ಟು ಬೇಗ ನಿಮಗೆ ಪಟ್ಟಾಭಿಷೇಕವನ್ನ ಮಾಡ್ತೀವಿ. ಮಂತ್ರಿಗಳ ಪಟ್ಟಾಭಿಷೇಕಕ್ಕೋಸ್ಕರ ದಿನ ಮತ್ತೆ ಸಮಯವನ್ನ ನಾನು ನಿಗದಿ ಮಾಡ್ತೇನೆ, ಗೊತ್ತಾಯ್ತಾ? ಸಿಂಹಾಸನದ ಮೇಲೆ ಯಾರು ಕೂತ್ಕೋತಾರೆ ಅನ್ನೋದನ್ನು ನಾವೇ ನಿಗದಿ ಮಾಡ್ತೀವಿ, ಮರಿಬೇಡಿ. ಮಹಾರಾಜರನ್ನ ಕರ್ಕೊಂಬನ್ನಿ. ನಾನಿನ್ನ ಸುಮ್ಮನೆ ಬಿಡೋದಿಲ್ಲ. ಅಪ್ಪಾಜಿ, ಅಪ್ಪಾಜಿ! ಮಗನೇ! ಕುಮಾರ್ ಪ್ರತಾಪ್, ಇಷ್ಟು ಬೇಗ ಹೋಗೋ ಅವಸರ ಯಾಕೆ ಕುಮಾರ ವಿಕ್ರಮ? ಅಪ್ಪ ಮಗನ ಮಿಲನ ಆಗುತ್ತೆ, ಖಂಡಿತ ಆಗಿ ಆಗುತ್ತೆ. ಅದು ಯಾವಾಗ ಅಂದ್ರೆ ನಿನ್ನಲ್ಲಿರೋ ಹೀಲಿಂಗ್ ಪವರ್ನ ನಾನು ತಗೊಂಡ ಮೇಲೆ, ಸರಿನಾ? ಕುಮಾರ್, ಮೋಟು ಪತ್ಲು ಜೋಡಿ ಇರೋ ತನಕ ನಿನ್ ಕೈಲಿ ಏನ್ ಮಾಡಕ್ಕೂ ಸಾಧ್ಯ ಇಲ್ಲ. ನೀವು ಇಲ್ಲಿಗೋ ಬಂದ್ರ? ನೀವಿಬ್ರು ಯಾಕೆ ಅವಾಗ ನನ್ನ ದಾರಿಗೆ ಅಡ್ಡ ಬರ್ತಾ ಇದ್ದೀರಾ? ನಿಮ್ಮಿಬ್ಬರನ್ನು ನೋಡ್ದಾಗೆಲ್ಲ ನನಗೊಂದು ಮಾತು ನೆನಪಾಗಿ ಬರುತ್ತೆ. ಕರೆಯದೆ ಬರುವವರನ್ನು ಕರೆದು ಮೆಟ್ಟಿನಲ್ಲಿ ಹೊಡೆದು ಕಳಿಸಬೇಕು. ಈ ರಾಜ್ಯನೂ ನಿನ್ನದಲ್ಲ, ಈ ಸಿಂಹಾಸನನೂ ನಿನ್ನದಲ್ಲ, ಇಲ್ಲಿರೋ ಜನಗಳು ನಿನಗೆ ಗೊತ್ತಿಲ್ಲ. ನಾವು ಬರೀ ನಮ್ಮ ಮಾಸ್ಟರ್ ಹೀಮ್ ನರೇಶ್ ಅವರ ಆದೇಶವನ್ನ ಯಾವಾಗ್ಲೂ ಪಾಲಿಸ್ತಾ ಇರ್ತೀವಿ. ಮತ್ತೆ ಎಲ್ಲಿ ತನಕ ನಮ್ ಜೀವ ಇರುತ್ತೋ ಅಲ್ಲಿವರೆಗೂ ಕುಮಾರ್ ಅವ್ರನ್ನ ನಾವು ಕಾಪಾಡ್ತಾನೆ ಇರ್ತೀವಿ. ಇದೇ ಕೊನೆ ಮಾತಾ? ಮಾಸ್ಟರ್ ಪತ್ಲು, ನೀವು ಆರಾಮಾಗಿದ್ದೀರಲ್ಲ? ನೀನು ಎಷ್ಟೊತ್ತು ಉಸಿರಾಡ್ತೀಯೋ ನಾನು ನೋಡೇ ಬಿಡ್ತೀನಿ. ಆಡು, ಉಸಿರಾಡು. ಇವ್ರು ಕಿದ್ದಕ್ಕಿದ್ದಂಗೆ ಏನಾಯ್ತು? ಹೊಡೆದಾಕ್ರ ಅವ್ರನ್ನ.
ಅಕುಮಾ, ಧೈರ್ಯ ಇದ್ರೆ ಬಾ. ಧೈರ್ಯ ಇದ್ರೆ 1 to 1 ಹೋರಾಟ ಮಾಡು. ಅದು ಜಾದುಗಿದು ಏನು ಇಲ್ದೇನೆ. ನೋಡ್ತಾ ಇರೋ ನಿನ್ ಏನ್ ಗತಿ ಕಾಣಿಸ್ತೀನಿ ಅಂತ. ನಿನ್ನ ಈ ಆಸೆನೂ ಪೂರ್ಣಗೊಳಿಸ್ತೀನಿ ಮೋಟು. ಎಲ್ಲ ಸೈಡ್ ಹೋಗ್ಬಿಡೆ. ಮಧ್ಯದಲ್ಲಿ ಯಾರು ಬರ್ಕೊಡ್ದು. ಬಿಟ್ಬಿಡೆ, ನನ್ನ ಬಿಟ್ಬಿಡೆ. ಅಯ್ಯ ಅಯ್ಯಯ್ಯ, ತಪ್ಪಾಯ್ತು, ನನ್ನ ಬಿಟ್ಬಿಡೆ. ಅಯ್ಯ ಬೆರಳನ್ನ ಸ್ಟ್ರೈಟ್ ಇಟ್ಕೊಂಡು ಏನಾದ್ರು ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ಅದನ್ನ ಡೊಂಕ್ ಮಾಡ್ಬಿಡ್ಬೇಕು. ಈ ಕುಮಾರ ವಿಕ್ರಮ ಪ್ರತಾಪನ್ನ ಕಾಪಾಡಕ್ಕೋಸ್ಕರ ನೀವ್ ಈ ತರ ಎಲ್ಲ ಮಾಡ್ತಾ ಇದೀರಲ್ವಾ? ಬಾಯ್ಬಿಡೆ. ಅಲ್ಲ ಕಂಡ್ರು, ಅವನೇ ಇಲ್ಲ ಅಂದ ಪಕ್ಷದಲ್ಲಿ ನೀವ್ ಯಾರಿಗೋಸ್ಕರ ಯುದ್ಧ ಮಾಡ್ತೀರ? ಅವನಲ್ಲಿರೋ ಶಕ್ತಿಯನ್ನ ಅವನು ಸತ್ತೋದ್ಮೇಲೂ ಕೂಡ ಅವನ ಬಾಡಿಯಿಂದ ನಾನು ತೆಗಿಬಹುದು. ಮಗನೇ, ಮಾಸ್ಟರ್ ಮೋಟು, ಸಾರಿ. ನನ್ನಿಂದಾಗಿ ನೀವು ಇದೆಲ್ಲ ಅನುಭವಿಸ್ಬೇಕಾಗಿ ಬರ್ತಾ ಇದೆ. ಆದ್ರೆ ನಿಮ್ಗೇನು ಆಗಕ್ ಬಿಡಲ್ಲ, ಏನು ಆಗಕ್ ಬಿಡಲ್ಲ. ಇದು ಝೋಮ್ನ ಯುವರಾಜ ವಿಕ್ರಮ್ ಪ್ರತಾಪ್ನ ವಾದ. ಎಂತ ಒಂದು ಪ್ರೀತಿ ಗುರು ಮತ್ತೆ ಶಿಷ್ಯನ ಮಧ್ಯೆ. ಗುರು ಶಿಷ್ಯನಿಗೋಸ್ಕರ ಪ್ರಾಣವನ್ನೇ ಕೊಡ್ತಾನೆ. ಆಮೇಲೆ ಚೇಲ ಗುರುನ ಉಳಿಸ್ಕೊಳ್ಳೋಕೋಸ್ಕರ ಅವನಲ್ಲಿರೋ ಅಂತ ಪವರ್ಗಳನ್ನ ಯೂಸ್ ಮಾಡ್ಕೋತಾ ಇದ್ದಾನೆ. ಆದ್ರೆ ನಾನ್ ಮಾತ್ರ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡೋದಿಲ್ಲ. ನನ್ನ ತಲೆನೇ ಕೆಡ್ಸಾಕ್ಬಿಟ್ಟಿದ್ದಾನ ಅವನು. ಬಾ ವಿಕ್ರಮ ಪ್ರತಾಪ. ಕುಮಾರವರೇ, ತಗೊಳ್ಳಿ ಇದನ್ನ.
ಜೋಪಾನ. ಅಯ್ಯ 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 ಸೈನಿಕರೇ, ಹಿಡೀರಿ ಇವನ್ನ. ಇದು ನನ್ನ ಆಜ್ಞೆ, ಹಿಡೀರಿ. ಅಕುಮ, ನಿನಗ್ ಗೊತ್ತಿರೋದು ಇಷ್ಟೇ, ನನ್ನಲ್ಲಿ ಅದ್ಭುತವಾದ ಹೀಲಿಂಗ್ ಪವರ್ಗಳಿದೆ ಅಂತ. ಅಷ್ಟೇ ಅಲ್ಲ, ನನ್ನ ಹತ್ರ ಇನ್ನೂ ಒಂದ್ ಪವರ್ ಇದೆ, ಅದು ನಿನಗ್ ಗೊತ್ತಿಲ್ಲ. ಕುಮಾರ ವಿಕ್ರಮ ಪ್ರತಾಪರಿಗೆ ಜಯವಾಗಲಿ. ಕುಮಾರ ವಿಕ್ರಮ ಪ್ರತಾಪರಿಗೆ ಜಯವಾಗಲಿ. ಹಕುಮ, ಯಾವ ಮ್ಯಾಜಿಕಲ್ ಪವರ್ಗಳನ್ನ ನೀನು ಮಹಾರಾಜರಿಗೆ ಮೋಸ ಮಾಡಿ ತಗೊಂಡಿದ್ಯೋ ಅದನ್ನೆಲ್ಲ ನಾನು ನಿನ್ನ ದೇಹದಿಂದ ತೆಗೆದಿದ್ದೀನಿ. ಅದೀಗ ಇದ್ರಲ್ಲಿದೆ. ಅದನ್ನ ಈಗ ಎಲ್ಲಿಡ್ತೀನಿ ಅಂದ್ರೆ, ಸಾವಿರಾರು ವರ್ಷಗಳಿಂದ ನಮ್ಮವರು ಇದನ್ನ ಕಾಪಾಡ್ಕೊಂಡು ಬಂದಿರೋ ಜಾಗದಲ್ಲಿ. ಈಗ ಮಹಾರಾಜರು ನಿನಗೆ ಕೊಡ್ಬೇಕಾಗಿರೋ ಶಿಕ್ಷೆನ ಕೊಡ್ತಾರೆ. ಕುಮ, ಈ ರಾಜ ಭಾನು ಪ್ರತಾಪ ನಿನಗೆ ಜೀವಾವಧಿ ಶಿಕ್ಷೆಯನ್ನ ಕೊಡ್ತಾ ಇದ್ದೀನಿ. ಕರ್ಕೊಂಡೋಗಿ ಇವನನ್ನ. ಮಾಸ್ಟರ್ ಮೋಟು, ನಿಮ್ಗೇನೂ ಆಗಲ್ಲ ಮಾಸ್ಟರ್ ಮೋಟು. ಮೋಟು ಸರಿ ಆಗೋಗ್ಬಿಟ್ಟ. ಮೋಟು ಸರಿ ಆಗ್ಬಿಟ್ಟ. ಏನ್ ನಡೀತದೆ ಇಲ್ಲಿ? ಅಕ್ಕುಮ ಎಲ್ಲ ಹೋಗ್ಬಿಟ್ಟ. ಅರೆ ಮೋಟು, ಕುಮಾರ್ ಪ್ರತಾಪ್ ಅವರು ಅಕ್ಕುಮನ ಬಂದಿ ಆಗಿಸ್ಬಿಟ್ರು ಕಣ. ಕುಮಾರ್ ಸರ್ ಅವರ ಹೇಗೆ? ನೀವ್ ನನ್ ಜೊತೆಗೆದ್ದಿದ್ರಿಂದಾನೇ. ಮೋಟು ಪತ್ಲು ಅವರೇ, ನೀವಿಬ್ರು ಸೇರಿ ನನ್ನ ಮಗನಿಗೆ ರಕ್ಷಣೆ ಕೊಟ್ಟಿದ್ದೀರಾ. ನಿಮಗೆ ತುಂಬಾನೇ ಧನ್ಯವಾದ. ಯು ಆರ್ ವೆಲ್ಕಮ್ ರಾಜ ಭಾನು ಪ್ರತಾಪ್. ನನ್ನಿಂದ ನಿಮ್ ಪ್ರಾಣ ಹೋಗೋದ್ರಲ್ಲಿತ್ತು. ನಿಮಗೆ ತುಂಬಾನೇ ಧನ್ಯವಾದ ಮಾಸ್ಟರ್ ಮೋಟು. ಪತ್ಲು, ನನ್ಗನ್ಸುತ್ತೆ ನಮ್ಮ ಕುಮಾರ್ ಪ್ರತಾಪ್ ಅವ್ರೀಗ ತುಂಬಾ ದೊಡ್ಡ ಮನುಷ್ಯ ಆಗೋಗ್ಬಿಟ್ಟಿದ್ದಾರೆ. ನೋಡು, ಒಳ್ಳೆ ಪ್ರಿನ್ಸ್ ತರ ಮಾತಾಡ್ತಾ ಇದ್ದಾರೆ. ನೀವು ನನ್ನ ಮಗನ್ ಜೀವನ ಕಾಪಾಡಿದ್ದೀರಾ. ಅದಕ್ಕೆ ನಿಮ್ಗೆ ಏನ್ ಬೇಕೋ ಅದನ್ನ ಕೇಳಿ. ನೀವು ಕೇಳಿದ್ದು ನಿಮಗ್ ಸಿಗುತ್ತೆ. ನಮ್ಗೆ ಗರಂ ಸಮೋಸ ಕೊಟ್ಬಿಟ್ರೆ ಸಖತ್ ಮಜಾ ಇರುತ್ತೆ. ಹೊಟ್ಟೆ ತುಂಬಾ ತಿನ್ಬಿಡ್ತೀನಿ ನಾನು. ಸರಿ, ಹಾಗಾದ್ರೆ ಬನ್ನಿ, ತಡ ಯಾಕೆ? ಬನ್ನಿ ಬನ್ನಿ ಹೋಗೋಣ. ಸಮೋಸ ಜೈ ಹೋ. ಸಮೋಸ 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 ಘಮ ಘಮ ಸಮೋಸ. Watch India's largest kids library only on Jio Hotstar. Download the app now.